BR ಪಾಟೀಲ್ರು ಸಚಿವರ ಮೇಲೆ ಆರೋಪ ಮಾಡಿಲ್ಲ, ಆದರೆ ಬೇಳೂರು ಗೋಪಾಲಕೃಷ್ಣ ಅವರು ಸಚಿವರು ರಾಜೀನಾಮೆ ಕೊಡಬೇಕು ಅಂತಾರೆ. ಸೊ ಬೇಳೂರು ಗೋಪಾಲಕೃಷ್ಣ ಒಂದು ನಿಮಿಷ ರಾಜು ಕಾಗೆ ಎಲ್ಲಿಂದ ಬಂದ್ರು ಅನ್ನೋದು ಮುಖ್ಯ ಆಗುತ್ತಲ್ಲ, ಹಂಗ ಬೇಳೂರು ಗೋಪಾಲಕೃಷ್ಣ ಅವರು ಎಲ್ಲಿಂದ ಬಂದ್ರು ಅನ್ನೋದು ಮುಖ್ಯ. ಗೊತ್ತಿದೆ ಏನ್ ವಿಚಾರಗಳಂತ, ಯಾರು ಏನೇನ್ ಮಾತಾಡ್ತಾರೆ ಗೊತ್ತಿದೆ, ಯಾರು ದೂರದರ್ಶಕರು ಮಾತಾಡ್ತಾರೆ ನನಗೂ ಗೊತ್ತಿದೆ, ನಾನು ಅದೇ ಜಿಲ್ಲೆಯವನೇ, ನನಗೂ ಗೊತ್ತಿದೆ ವಾಟ್ ಇಸ್ ಗೋಯಿಂಗ್ ಆನ್. ಆದರೆ ಒಬ್ಬ ಶಾಸಕನಾಗಿ ನಾನು ವರ್ಕ್ ಆರ್ಡರ್ ಮಾಡಿಸ್ಕೊಳ್ಳೋ ಅಂತ ಹೇಳೋದು ಇಟ್ ಶೋಸ್ ಇಸ್ ಇನ್ಎಬಿಲಿಟಿ ಅಂತ ಹೇಳ್ತೀನಿ. ಇನ್ಸ್ಟೆಡ್ ಆಫ್ ಕರೆಕ್ಟಿಂಗ್ ಮಿಸೆಲ್ ವೈ ಡಸ್ ಯು ಬ್ಲೇಮ್ ದ ಗವರ್ಮೆಂಟ್ ವಿಚ್ ಇಸ್ ಪರ್ಫಾರ್ಮಿಂಗ್ ಸೋ ವೆಲ್ ಟು ದ ಪೀಪಲ್. ನಾವು ಕೊಟ್ಟ ಮಾತನ್ನು ನಡ್ಕೊಂಡಿರ್ತಕ್ಕಂಥವ್ರು ಇವತ್ತು 56,000 ಕೋಟಿಗಳು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಅದು ಮಿಕ್ಕಿದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು 2 ವರ್ಷಗಳಿಂದ ಹೇಳ್ತೀನಿ, 2 ಫೈನಾನ್ಷಿಯಲ್ ಇಯರ್ಗಳಲ್ಲಿ ನಾವು ಮೋರ್ ದನ್ 1.6 lakhs ರೂಪೀಸ್ಗಳನ್ನ ನಾವು ಕೇವಲ ಅಭಿವೃದ್ಧಿಗೋಸ್ಕರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದ್ದೀವಿ. ಯಾವ ಸರ್ಕಾರ ಇಟ್ಟಿದ್ದು ಅಂತ ಕೇಳ್ತಾ ಇದೀವಿ. ಇವತ್ತು ಕೂಡ ಒಂದೊಂದು ಶಾಸಕನಿಗೆ ಅವರೇನಾದ್ರೂ ಈ ಡಿಬೇಟ್ ಅನ್ನು ನೋಡ್ತಾ ಇದ್ರೆ, ನಾಗರಾಜ್ ಯಾದವ್ ನಿಮ್ಮದೇ ಪಕ್ಷದ ವಕ್ತಾರರ ನೇರವಾದ ಹೇಳಿಕೆ, ನಿಮಗೆ ಒಂದು ಕಾಮಗಾರಿಗೆ ಹಣ ಮಂಜೂರಾದ ಮೇಲೆ ವರ್ಕ್ ಆರ್ಡರ್ ತಗೊಳ್ಳೋಕೆ ಆಗ್ತಿಲ್ಲ, ಅಷ್ಟು ಕ್ಷಮತೆ ಇಲ್ಲ ನಿಮಗೆ ಅಂತ. ಅದರ ಜೊತೆಗೆ ನೀವು ಯಾವ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದಿದ್ದೀರಿ ಮತ್ತು ನಿಮ್ಮ ನಿಷ್ಠೆಯ ಬಗ್ಗೆ ಕೂಡ, ಪಕ್ಷ ನಿಷ್ಠೆಯ ಬಗ್ಗೆ ಕೂಡ ನಾಗರಾಜ್ ಯಾದವ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಶನ್ ರಾಜು ಕಾಗೆ ಅವರೇ. ಎಸ್ ದೇವರಾಜ್ ಸರ್. ಸರ್, ಈಗ ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳ್ತಿರ್ತಕ್ಕಂಥದ್ದು ಏನು ಪಕ್ಷದ ವೈಫಲ್ಯವನ್ನು ಅಥವಾ ಸರ್ಕಾರದ ವೈಫಲ್ಯವನ್ನೇ ವ್ಯಕ್ತಿಗಳಿಗೆ ಕಟ್ಟಲಿಕ್ಕೆ ಮಾಡೋ ಒಂದು ಪ್ರಯತ್ನ ಅಷ್ಟೇ. ಇವ್ರದ್ದು 100% ರೂಪಾಯಿ ಅದು ಸತ್ಯ. ಯಾಕೆಂತಂದರೆ ಸರ್, ಇವತ್ತು ನೋಡಿ, ಈ ಸರ್ಕಾರ ಬಂದದ್ದು ನೀವು ಈಗಾಗಲೇ ಹೇಳಿದ ಹಾಗೆ, ಈಗ ನಂಗೆ ಅರ್ಥ ಆಯ್ತು, ಅಂದ್ರೆ ರಾಜು ಕಾಗೆ ಅವರ ವಿರುದ್ಧ ಕಾಂಗ್ರೆಸ್ನವ್ರು ನಿಂತ್ಕೊಂಡು JDS ವ್ಯಕ್ತಿಗಳ ತಲೆಗೆ ಯಾಕೆ ಕಟ್ತೀರಿ ಅಂತಿದ್ದಾರೆ. ಹೌದು ಸರ್, ಇದು ಸ್ಪಷ್ಟ ಸರ್. ಇದು ಸರ್, ಈಗ ಏನಾಗ್ತಿದೆ, ಈ ಸರ್ಕಾರ ಬಂದಂತ ಕೇವಲ ಮೊದಲನೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇನ್ನು 1 ವರ್ಷ ಯಾವುದೇ ಕಾರಣಕ್ಕೂ ಅನುದಾನ ಕೇಳಬೇಡಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಶಾಸಕಾಂಗ ಸಭೆಯಲ್ಲಿ. ಸೊ ಅದು ಅಲ್ಲಿಗೆ ಸಾಬೀತಾಯಿತು, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಗ್ಯಾರಂಟಿಗಳಿಗೂ ನಾವು ಕೊಡಬೇಕಾಗತ್ತೆ, ಅದಕ್ಕೋಸ್ಕರ ನೀವು ಅನುದಾನ ಕೇಳಬೇಡಿ ಅಂತ. 1 ವರ್ಷ ಕೆಲಸ ಏನೂ ಆಗಲಿಲ್ಲ ಸರ್. ಈಗೇನಾಗಿದೆ, 3 ಅಂಶಗಳನ್ನ ಅತಿ ಮುಖ್ಯವಾಗಿ ಗಮನಿಸಬೇಕು ಸರ್. ಈ ಒಂದು ನೀವು ಇವತ್ತು ಇಟ್ಕೊಂಡಿರ್ತಕ್ಕಂಥ ವಿಷಯ ಅರ್ಥವಾಗಬೇಕಾದ್ರೆ ಜನಗಳಿಗೆ 3 ಅಂಶ ಇದೆ ಸರ್. ಮೊದಲನೇದಾಗಿ 52,000 ಕೋಟಿ ಇವತ್ತಿನ ದಿವಸ ಗ್ಯಾರಂಟಿಗಳು ಕೊಡ್ತಿದ್ದಾರೆ, ಆ ಒಂದಾಯಿತು ಸರ್. ಇವತ್ತು 2 ವರ್ಷ ಆಗಿದೆ ಈ ಸರ್ಕಾರ ಬಂದು, 3,05,000 ಕೋಟಿ ಇವತ್ತಿನ ದಿವಸ ಸಾಲ ಮಾಡಿದ್ದಾರೆ. ಈ ರಾಜ್ಯದ ತಲೆಯ ಮೇಲೆ, ಜನಗಳ ಮೇಲೆ ಒರೆಸಿದ್ದಾರೆ 3,05,000 ಕೋಟಿ ಇವತ್ತು ಸಾಲ. ಅದ ನಂತರ ಏನಾಗಿದೆ ಸರ್, ಇವತ್ತು 2 ವರ್ಷದ ಅವಧಿಯಲ್ಲಿ ಇವರು ರಾಜ್ಯದ ಜನರ ಮೇಲೆ ಏರಿರ್ತಕ್ಕಂಥ ಹೆಚ್ಚುವರಿ ತೆರಿಗೆ ಇವತ್ತು 56,000 ಕೋಟಿ ಬರ್ತಾ ಇದೆ. 56,000 ಕೋಟಿ ಇವತ್ತಿನ ದಿವಸ ರಾಜ್ಯದ ಜನರ ತೆರಿಗೆ ಮೇಲೆ ಏರಿರ್ತಕ್ಕಂಥ ಈ ಸರ್ಕಾರ. ನೀವು ಹೇಳೋದು ಕಾಂಗ್ರೆಸ್ನವ್ರು ಹೆಚ್ಚಿಗೆ ಮಾಡಿರುವುದರಿಂದ ಹೆಚ್ಚಿಗೆ ಮಾಡಿರುವ ತೆರಿಗೆನೇ 56,000 ಕೋಟಿ ಕಲೆಕ್ಟ್ ಆಗ್ತದೆ. ಅಲ್ಲಿಗೆ ಸರ್, ಈಗ 3,05,000 ಕೋಟಿ ಇವತ್ತಿನ ದಿವಸ ದುಡ್ಡು ಅಲ್ಲಿರಬೇಕು. ಎರಡನೇದಾಗಿ 56,000 ಕೋಟಿ ಇರಬೇಕು. ಅದರ ನಂತರ ಇತರೆ ತೆರಿಗೆ, ಇತರೆ ಆದಾಯಗಳಿರಬೇಕು ನಮ್ಮ ಸರ್ಕಾರದಲ್ಲಿ. ಆದರೂ ಯಾಕೆ ಕೊಡ್ತಾ ಇಲ್ಲ? ಇದು ಒಂದು ಯಕ್ಷ ಪ್ರಶ್ನೆ ಸರ್. ಇದು ಯಾಕೆ ಕೊಡ್ತಾ ಇಲ್ಲ? ಎಲ್ಲಿ ಹೋಗ್ತಿದೆ ದುಡ್ಡು? ಇದೇ ಇರೋದು ಸರ್ ಇಲ್ಲಿ ಸೀಕ್ರೆಟ್ ಇರ್ತಕ್ಕಂಥದ್ದು. ಈಗ ಈ ಸರ್ಕಾರದಲ್ಲಿ 2 ಬಣ ಇದೆ ಅಂತಕ್ಕಂಥದ್ದು ಎಲ್ಲ ಜಗಜ್ಜಾಗೀರು. ಇವತ್ತಿನ ದಿವಸ ಸೂರ್ಯ ಎಷ್ಟು ಪ್ರಖರವಾಗಿ ನಮ್ಮ ಕಣ್ಣು ಕಾಣಿಸ್ತಾನೋ ಅಷ್ಟೇ ಪ್ರಖರವಾಗಿ ಇವತ್ತು ರಾಜ್ಯದ ಜನತೆಗೆ ಕಾಣಿಸ್ತಾ ಇದೆ. ಯಾರು ಈ ಗುಂಪಿಗೆ ಸೇರ್ಕೊಂಡ್ರೆ ಅವ್ರಿಗೆ ಅನುದಾನ, ಈ ಗುಂಪಿಗೆ ಸೇರ್ಕೊಂಡ್ರೆ ಅನುದಾನ ಇದ್ರೂ ಇರಬಹುದಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ಏನು ಗೊತ್ತಾ ಸರ್, ಇವತ್ತು ನಮಗೇನಾಗ್ತಿದೆ, ಸರ್ಕಾರದ ಈ ರೀತಿಯ ತೆರಿಗೆ ಹಣ ಎಲ್ಲೆಲ್ಲಿ ಹೋಗ್ತಿದೆ ಅಂತಂದ್ರೆ, ಉದಾಹರಣೆಗೆ ನಾನು ಸರ್ ಒಂದೇ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಾನು ಕೊಡ್ತೀನಿ. ಸರಿಸುಮಾರು ಇವತ್ತೊಂದು ದಿವಸ 20 ವಿವಿಧ ಜನಾಂಗಗಳ ಅಭಿವೃದ್ಧಿ ನಿಗಮ ಇದೆ ಸರ್. ಯಾವ ಜನಾಂಗದ ಅಭಿವೃದ್ಧಿ ನಿಗಮಕ್ಕೂ 187 ಕೋಟಿ ಕೊಡಲಿಲ್ಲ, ಇದಕ್ಕೆ ಮಾತ್ರ ಕೊಟ್ಟು 180 ಕೋಟಿನ. ಅಲ್ಲಿ ಹಗರಣ ಆಯಿತು. ಆ ದುಡ್ಡು ಆಂಧ್ರಾಗೋಯ್ತು, ಅಕೌಂಟ್ ಓಪನ್ ಮಾಡೋದ್ರಲ್ಲ ಇಲ್ಲಿಗಲ್ ಆಗಾಯ್ತು, ಅದು ಆಂಧ್ರಾಗೋಯ್ತು. ಆಂಧ್ರದಲ್ಲಿ ಅಂದರೆ ತೆಲಂಗಾಣಕ್ಕೆ ಹೋಗಿ ಅಲ್ಲಿಂದ ಬಳ್ಳಾರಿ ಶಾಸಕರ ಕ್ಷೇತ್ರದ ಜನತೆ ಅಕೌಂಟಿಗೆ ಬಂತು. ಎಂಥ ಲೆಕ್ಕ ಹಾಕೊಳ್ಳಿ ಸರ್, ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಯಿತು ಅಲ್ಲಿ ಅಂತಕ್ಕಂಥದ್ದು ಒಂದು. ಆ ಭ್ರಷ್ಟಾಚಾರನೂ ಸಹ ಕಾಂಗ್ರೆಸ್ ಶಾಸಕರೇ ಆಗಲಿ ಇನ್ನೊಬ್ಬರೇ ಆಗಲಿ ಹಿಡಿದಿದ್ದಲ್ಲ. ಶ್ರೀಯುತ ಚಂದ್ರಶೇಖರ್ ತನ್ನ ಜೀವನವನ್ನೇ ಬಲಿದಾನ ಮಾಡಿಕೊಂಡು ಬೆಳಕಿಗೆ ತಂದಂಥ ಪ್ರಕರಣ ಅದು ಒಂದು ಕಡೆ ಆಗೋಯ್ತು ಸರ್. ಈಗ ಇಲ್ಲಿಗೆ ಬರೋಣ ಸರ್. ಈಗ ಇನ್ನೊಂದು ಬಹಳಷ್ಟು ದೊಡ್ಡ ಒಂದು ಹಗರಣವನ್ನು ಸರ್, ನಾವೇನು ಮಾಡ್ತೀವಿ, ವಾಲ್ಮೀಕಿ ಬಗ್ಗೆ ಮಾತನಾಡಿದ್ವಿ, ಶ್ರೀಯುತ ನಾಗೇಂದ್ರ ಅವರು ಜವಾಬ್ದಾರರಲ್ಲ. ಮೂಡಾ ಬಗ್ಗೆ ಮಾತನಾಡಿದ್ವಿ, ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರರಲ್ಲ. ಸೊ ಮತ್ತೆ ಈಗ ನಾವು ಅಲ್ಪಸಂಖ್ಯಾತರ ನಿಗಮದಲ್ಲಿ ಮಾತಾಡ್ತಿದ್ದೀವಿ, ಅಲ್ಲಿ ಶ್ರೀಯುತ ಸಚಿವರು ಶ್ರೀಯುತ ಜಮೀರ್ ಅಹಮದ್ ಖಾನ್ ಅವರು ಜವಾಬ್ದಾರಲ್ಲ. ಸರ್, ಅಧಿಕಾರಿಗಳು ತಪ್ಪು ಮಾಡೋದಕ್ಕೆ ಯಾರು ಜವಾಬ್ದಾರರು ಅಂತಕ್ಕಂಥ ಯಕ್ಷ ಪ್ರಶ್ನೆಗೆ ಉತ್ತರವನ್ನ ಆಳುವ ಪಕ್ಷ ಕೊಡಬೇಕಿವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.